ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪ್ರಮುಖ ನಮಸ್ಕಾರಗಳು. ಸುಭಾಷಿತ: ನಮ್ಮನ್ನು ಬಳಸಿಕೊಂಡವರನ್ನು ಮರೆತು ಬಿಡಬೇಕು. ನಮ್ಮನ್ನು ಯಾರು ಬಳಸ್ಕೊತಾರೋ ಸುಮ್ಮನೆ ಅಂಥವ್ರನ್ನ ಮರೆತು ಬಿಡಿ. ಆದರೆ ಬೆಳೆಸಿದವ್ರನ್ನು ಯಾವತ್ತೂ ಮರೆಯಬಾರದು. ಗೊತ್ತಾಯ್ತಾ? ಸಹಾಯ ಮಾಡ್ತಾರೆ ಕೆಲವ್ರನ್ನ, ಕೆಲವರು ಬೆಳೆಸ್ತಾರೆ, ಕೆಲವರು ಓದಿಸ್ತಾರೆ, ಕೆಲವರು ಒಳ್ಳೆ ಮಾತು ಹೇಳ್ತಾರೆ. ಅವ್ರನ್ನ ಯಾವತ್ತೂ ಮರಿಬೇಡಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಇವತ್ತು ಶಂಕರ ಜಯಂತಿ. ಅದರ ಪ್ರಯುಕ್ತ ಶಂಕರರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಂದನ ನಾಮ ಸಂವತ್ಸರದ ವೈಶಾಖ ಶುಕ್ಲ ಪಂಚಮಿ ಎಂದು ಕೇರಳದ ಕಾಲಟಿ ಪುಣ್ಯಕ್ಷೇತ್ರದಲ್ಲಿ ಅವತಾರ ಪುರುಷ ಶ್ರೀ ಶಂಕರರ ಜನನವಾಯಿತು. ವೈದಿಕ ಧರ್ಮವನ್ನು ಉಳಿಸಿ ಬೆಳೆಸಿ ಪ್ರಚಾರಗೊಳಿಸಲು ಭರತ ಖಂಡದ 4 ದಿಕ್ಕುಗಳಲ್ಲಿ ಆಮ್ನಾಯ ಪೀಠಗಳನ್ನು ಸ್ಥಾಪಿಸಿ 4 ಶಿಷ್ಯರನ್ನು ಆಯಾಯ ಪೀಠದ ಗುರುಗಳನ್ನಾಗಿ ನೇಮಿಸಿದರು. ಆ ಸೇತು ಹಿಮಾಚಲ ಪರ್ಯಂತ 3 ಸಲ ಪರ್ಯಟನೆ ಮಾಡಿ ಅಖಿಲವಾದ ವೈದಿಕ ಧರ್ಮವನ್ನು ಎತ್ತಿಹಿಡಿದು ಪುನಃಸ್ಥಾಪಿಸಿದರು. ವೈದಿಕ ಪರಂಪರೆ ಉಳಿದಿರುವುದು ಶ್ರೀ ಶಂಕರರಿಂದಲೇ. ಜೀವನದ ಸಾಫಲ್ಯಕ್ಕೆ ವೈದಿಕ ಧರ್ಮ ಸನಾತನ ಧರ್ಮವೇ ಪರಮಶ್ರೇಷ್ಠ ಧರ್ಮ ಎಂದು ಘೋಷಿಸಿದರು. ಹರಿ, ಹರ ಇತ್ಯಾದಿ ನಾನಾ ದೇವತಾ ಸ್ತೋತ್ರಗಳನ್ನು ರಚಿಸಿ ಸುಗುಣೋಪಾಸನೆಯ ಮಾರ್ಗವನ್ನು ಅವರು ತೋರಿಸ್ತಾರೆ. ಶ್ರೀ ಶಂಕರ ಭಗವತ್ಪಾದರು ಅಸಾಧಾರಣವಾದ ಪ್ರತಿಭೆ, ಪಾಂಡಿತ್ಯ, ಸುಲಲಿತ ಹಾಗೂ ಮನೋಜ್ಞವಾದ ಶೈಲಿ, ನಿರರ್ಗಳ ವಾಗ್ವಿಲಾಸ ಇವುಗಳನ್ನು ಆಸ್ವಾದಿಸಿ ಆನಂದಿಸಿ ಅನುಭವಿಸಬೇಕಾದರೆ ಅವರ ಭಾಷ್ಯಗಳನ್ನು ನಾವು ಓದಬೇಕು. ಓದಿದ್ರೆ ನಮಗೆ ಗೊತ್ತಾಗತ್ತೆ ಅವ್ರ ಬಗ್ಗೆ. ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು ಮತ್ತು ಶ್ರೀಮದ್ ಭಗವದ್ಗೀತೆ ಈ ಪ್ರಸ್ಥಾನತ್ರಯಕ್ಕೆ ಸಂಪೂರ್ಣ ಭಾಷ್ಯವನ್ನು ಬರೆದು ಅದ್ವೈತ ಸಿದ್ಧಾಂತಕ್ಕೆ ಶಾಶ್ವತವಾದ ನೆಲೆಯನ್ನು ಒದಗಿಸಿಕೊಟ್ಟವರು ಶ್ರೀ ಶಂಕರರು. ಅಹಂ ಬ್ರಹ್ಮಾಸ್ಮಿ, ಸರ್ವಂ ಖಲ್ವಿದಂ ಬ್ರಹ್ಮ, ತತ್ವಮಸಿ ಇವೇ ಮೊದಲಾದ ಉಪನಿಷತ್ ವಾಕ್ಯಗಳು ಅದ್ವೈತತ್ವವನ್ನೇ ಪ್ರತಿಪಾದಿಸುತ್ತೇವೆ. ಶಂಕರರ ಅದ್ವೈತ ವೇದಾಂತದ ಪ್ರತಿಪಾದನೆಯಲ್ಲಿ ತಾತ್ವಿಕರ ಮನಸ್ಸನ್ನು ಸೆಳೆಯುವುದು ಅವರ ಅಭ್ಯಾಸವಾದ ನಿರೂಪಣೆ. ಆತ್ಮಜ್ಞಾನ ಉಂಟಾಗಬೇಕಾದರೆ ನಮ್ಮಲ್ಲಿಯೇ ಅಜ್ಞಾನ ನಾಶವಾಗಬೇಕು. ಬೆಳಕು ಕತ್ತಲೆಯನ್ನು ಓಡಿಸುವಂತೆ ಅಜ್ಞಾನವನ್ನು ಜ್ಞಾನವೊಂದೇ ನಾಶ ಮಾಡಬಲ್ಲದು. ಜ್ಞಾನದಿಂದಲೇ ಆತ್ಮ ಸಾಕ್ಷಾತ್ಕಾರವ ಆಗುವುದು. ಜ್ಞಾನವು ಇಲ್ಲದಿದ್ದರೆ ಮೋಕ್ಷ ಸಾಧನೆ ಆಗಲ್ಲ. ಸಂಪ್ರದಾಯವನ್ನು ಅರಿಯುವುದು. ಸರ್ವಶಾಸ್ತ್ರಗಳನ್ನು ಬಲ್ಲವನಾಗಿದ್ದರೂ ಸಹ ಆತನನ್ನು ಮೂರ್ಖನೆಂದು ಉಪೇಕ್ಷಿಸಬೇಕು. ಆಧ್ಯಾತ್ಮಜ್ಞಾನಿಯಲ್ಲದೆ ಯಾವನೂ ವೇದಾರ್ಥಗಳನ್ನು ತಾತ್ವಿಕವಾಗಿ ತಿಳಿದುಕೊಳ್ಳಲಾರ. ವೇದವು ಸರ್ವೋತ್ತಮವಾದ ಪ್ರಮಾಣವು. ವೇದಕ್ಕೆ ವಿರುದ್ಧವಾದದ್ದನ್ನು ಯಾವ ಕಾರಣಕ್ಕೂ ಒಪ್ಪಿಕೊಳ್ಳಲಾಗುವುದಿಲ್ಲ. ಅವಿದ್ಯೆ ಎಂಬ ವೃಕ್ಷಕ್ಕೆ ಕರ್ಮವು ಬೀಜವಾಗಿರುತ್ತದೆ. ಈ ವೃಕ್ಷವನ್ನು ಬೇರು ಸಹಿತ ಕಿತ್ತು ಹಾಕಿದಾಗ ಮನುಷ್ಯನು ಕರ್ತವ್ಯ ಸಮಾಪ್ತವಾಗುತ್ತದೆ. ಭಯವೆಂಬುದು ಅವಿದ್ಯೆಯಿಂದ ಹುಟ್ಟುತ್ತಕ್ಕದೆ. ಅವಿದ್ಯಾ ದೋಷವುಳ್ಳವನಿಗೆ ಮಾತ್ರ ಕರ್ಮಗಳು ವಿಹಿತವಾಗುತ್ತವೆ. ಜಗತ್ತಿನ ಸೃಷ್ಟಿಗೆ ಚೈತನ್ಯವು ಕಾರಣವೆಂಬ ಬೋಧನೆಯು ಎಲ್ಲ ಉಪನಿಷತ್ತುಗಳಲ್ಲೂ ಏಕರೂಪವಾಗಿದೆ. ವಿದ್ಯೆ ಕಲಿಯಲು ಸರ್ವರಿಗೂ ಅಧಿಕಾರವಿದೆ. ಪರಮಶ್ರೇಷ್ಠವಾದ ಮೋಕ್ಷವು ವಿದ್ಯೆಯಿಂದ ಮಾತ್ರ ಲಭಿಸುತ್ತದೆ. ಬ್ರಹ್ಮಜ್ಞಾನ ಮೋಕ್ಷ ಪಡೆಯುವ ಹಕ್ಕು ಪ್ರತಿಯೊಬ್ಬನಿಗೂ ಇದೆ. ಯಾವನು ತನ್ನನ್ನು ಪೂರ್ಣಾನಂದ ಬ್ರಹ್ಮಸ್ವರೂಪವನೆಂದು ತಿಳಿಯುತ್ತಾನೋ ಅವನು ಮುಕ್ತನಾಗುತ್ತಾನೆ. ಯಾವನು ತನ್ನನ್ನು ಪರಮಾತ್ಮನೆಂದು ಭಿನ್ನವೆಂದು ತಿಳಿಯುತ್ತಾನೋ ಅವನು ಬದ್ಧನಾಗುತ್ತಾನೆ. ಮನಸ್ಸನ್ನು ವಿಷಯಗಳಿಂದ ವಿಮುಕ್ತಗೊಳಿಸಿ ಆತ್ಮನಲ್ಲಿ ನೆಲೆಸಿಕೊಳ್ಳುವುದೇ ಆಧ್ಯಾತ್ಮ ಯೋಗವೆನಿಸುತ್ತದೆ. ಬ್ರಾಹ್ಮಣ್ಯ ಮತ್ತು ಕ್ಷತ್ರಿಯ ಧರ್ಮಗಳನ್ನು ಪರಿಪಾಲಿಸಿದರೆ ಅವು ಜಗತ್ತನ್ನೇ ಪಾಲಿಸುವುದಕ್ಕೆ ಸಮರ್ಥವಾಗುತ್ತವೆ. ಬ್ರಾಹ್ಮಣತ್ವವನ್ನು ಕಾಪಾಡಿಕೊಂಡರೆ ವೈದಿಕ ಧರ್ಮದ ರಕ್ಷಣೆಯಾಗುತ್ತದೆ. ಬ್ರಹ್ಮಜ್ಞಾನವನ್ನು ಪಡೆದ ಸ್ಥಿತಪ್ರಜ್ಞ ಅವಸ್ಥೆಯಲ್ಲಿ ಇರತಕ್ಕವರು ಮುಖ್ಯವಾದ ಬ್ರಾಹ್ಮಣ ಎನಿಸುತ್ತಾನೆ. ಬ್ರಹ್ಮಸ್ವರೂಪ ಅವಸ್ಥೆಯನ್ನು ಪಡೆಯಲು ಸುನುಕುಲವಾದ ಬ್ರಾಹ್ಮಣ ಜನ್ಮ ಗೌಣವಾದ ಬ್ರಾಹ್ಮಣ್ಯ. ಜನ್ಮದಾತ ತಂದೆ, ಬ್ರಹ್ಮೋಪದೇಶ ನೀಡಿದಾತ, ವಿದ್ಯೆಯನ್ನು ಕಲಿಸಿದಾತ, ಜೀವನಕ್ಕೆ ದಾರಿ ಮಾಡಿಕೊಟ್ಟದಾತ, ಆಪತ್ತು ಭಯ ಭೀತದಾದ ರಕ್ಷಣೆ ನೀಡಿದಾತ. ಈ 5 ತಂದೆ ಎಂದೇ ತಿಳಿದು ಭಕ್ತಿ ಗೌರವವನ್ನು ಅರ್ಪಿಸಬೇಕು. ಆಚಾರ್ಯ ಶಂಕರರ ಬೋಧನೆ ನಡೆ ಸಾಧನೆಗಳು ಕಾಲದ ಮಹತ್ವವನ್ನು ಸಾರುತ್ತದೆ. ಈ ಶಂಕರ ಕೇವಲ ಬೋಧನೆ ಮಾಡಿದ್ದು ಮಾತ್ರವಲ್ಲ, ತಮ್ಮ ನಡೆಯಲ್ಲೂ ಆಚರಿಸಿ ತೋರಿಸಿದರು. ಕೇವಲ 32 ವರ್ಷದ ಆಯಾಮಾನದಲ್ಲಿ ಜಗತ್ತಿಗೆ ಮಾನವ ಕೋಟಿಯ ನೆನಪಿನಲ್ಲಿ ಉಳಿಯುವ ಸ್ಥಿರ ಸಾಧನೆಗಳನ್ನು ಮಾಡಿ ಶಂಕರರು ಕಾಲವನ್ನು ಸದುಪಯೋಗಪಡಿಸಿಕೊಂಡರು. ಗೊತ್ತಾಯ್ತಾ? ಅವರು ಇರದಿದ್ದು 32 ವರ್ಷಗಳ ಕಾಲ ಆದ್ರೇ ಅವರ ಸಾಧನೆ ಅಪಾರ. ಅವರು ಯಾರೂ ಮರೆಯೋಕ್ಕೆ ಆಗಲ್ಲ. ಪ್ರಪಂಚದಲ್ಲಿ ಎಷ್ಟು ಪ್ರಪಂಚ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಅವರು ಹೆಸರಿದ್ದೇ ಇರುತ್ತೆ. ಹಾಗೆ ಅವರ ಸಾಧನೆಯನ್ನು ಮಾಡಿದ್ರು. ಅದೇ ರೀತಿ ಅವರ ನಡೆದು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲ ಹೋಗೋಣ, ನಾವೆಲ್ಲ ನಡೆಯೋಣ, ಒಳ್ಳೆಯ ರೀತಿ ನಡೆಯೋಣ. ಇವತ್ತು ಶಂಕರ ಜಯಂತಿ ಇರೋದ್ರಿಂದ ಎಲ್ಲರಿಗೂ ಶಂಕರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತೀವಿ.
ಇವತ್ತು ದಿನಪಂಚಾಂಗ ತಿಳ್ಕೊಳ್ಳೋಣ. ದಿನಾಂಕ 21/4/2026 ಮಂಗಳವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವೈಶಾಖ ಮಾಸ, ವಸಂತ ಋತು, ಶುಕ್ಲಪಕ್ಷ. ತಿಥಿ ಚೌತಿ ಬೆಳಿಗ್ಗೆ 8:27 ತನಕ ಇದೆ. ನಂತರ ಪಂಚಮಿ ಬರುತ್ತೆ. ನಕ್ಷತ್ರ ಮೃಗಶಿರ ರಾತ್ರಿ 4:05. ಮಳೆ ಅಶ್ವಿನಿ 3ನೇ ಪಾದ. ಶಂಕರ ಜಯಂತಿ ಇರೋದ್ರಿಂದ ಎಲ್ಲರೂ ಭಗವಂತನ ಸನ್ನಿಧಿಗೆ ಹೋಗಿ ಅವನನ್ನು ಕೇಳ್ಕೊಳ್ಳಿ, ಏನು ಬೇಕು ಭಗವಂತ ಕರುಣಿಸ್ತಾನೆ. ರಾಹುಕಾಲ 3:29 5:03 ತನಕ ಇದೆ. ಗುಳಿಕ ಕಾಲ 5:03 12:22 ತನಕ ಇದೆ. ಯಮಗಂಡ ಕಾಲ 9:14 10:48 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀನಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.